ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಈ ಒಂದು ನೇಮಕಾತಿ ಬಂದು ಪೋಸ್ಟ್ ಆಫೀಸನ ಒಂದು ನೇಮಕಾತಿಯಾಗಿರುತ್ತೆ. ಇದು ಬಂದು ಪೋಸ್ಟ್ ಫಾರ್ ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ನೀವು ಯಾವುದೇ ಒಂದು ಪದವೀಧರರಾಗಿದ್ದರೆ ನೀವು ಇಲ್ಲಿ ಅರ್ಜಿಗಳನ್ನ ಸಲ್ಲಿಸ್ಬೋದಾಗಿರುತ್ತೆ. ಮೋಟಾರ್ ವೆಹಿಕಲ್ ಮೆಕ್ಯಾನಿಕಲ್ಲಿ ನೀವು ಒಂದು ವೇಕೆನ್ಸಿ ಖಾಲಿ ಇರೋದು. ಆ್ಯಕ್ಚುಲಿ ಇಲ್ಲಿ ಪೇ ಸ್ಕೇಲ್ ಬಂದು 19,900 ರೂಪಾಯಿ ಇರುತ್ತೆ. ಇದು 7th ಪೇ ಸ್ಕೇಲ್ ಆಗಿರುತ್ತೆ. ನೆಕ್ಸ್ಟು ಪೀರಿಯಡ್ ಆಫ್ ಪ್ರಾಹಿಬಿಷನ್ ಬಂದು ಇದು ಬಂದು ಲೈಕ್ 1 ಇಯರ್ನ ಒಂದು ನೇಮಕಾತಿ ಆಗಿರುತ್ತೆ. 1 ವರ್ಷದ ಕಾಲ ನೀವು ಕೆಲಸನ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಬಂದು 30/1/2024. ಅಂದರೆ ನಿಮ್ಗೆ ಇನ್ನೂ ಟೈಮ್ ತುಂಬ ಇದೆ. ಓಕೆನಾ, ಜನವರಿ ಪೂರ್ತಿ ತಿಂಗಳು ನಿಮಗೆ ಟೈಮ್ ಇರುತ್ತೆ. ಸೊ ಆದಷ್ಟು ನೋಡಿಕೊಂಡು ನೀವು ಸಲ್ಲಿಸಿ. ಓಕೆನಾ. ನೆಕ್ಸ್ಟು ಏಜ್ ಲಿಮಿಟ್ ಬಂದು ವಯೋಮಿತಿ ಬಂದು 18ರಿಂದ 30 ವರ್ಷದ ಒಳಗಿರಬೇಕು ಅಂತ ಅವರಿಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಎಜುಕೇಷನ್ ಆ್ಯಂಡ್ ಅದರ್ ಕ್ವಾಲಿಫಿಕೇಷನ್ ಅಂತಂತಂದರೆ ಏನು ಬೇಕು ಅಂತಂತಂದರೆ ಮೊದಲನೇದು ಬಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನಿಂದ ನೀವು ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ ಟ್ರೇಡಲ್ಲಿ ನೀವು ಸರ್ಟಿಫಿಕೇಟ್ನ ಹೊಂದಿರಬೇಕು. ನಂತರ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಆಲ್ರೆಡಿ ಇರಬೇಕು. ಓಕೆನಾ. ಸೊ ಹೇಗೆ ಸೆಲೆಕ್ಷನ್ ಮಾಡ್ಕೊತಾರೆ ಅಂತಂತಂದರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ನೋಡಿ ಒಂದು ಕಾಂಪಿಟೇಟಿವ್ ಟ್ರೇಡ್ ಟೆಸ್ಟ್ನ ಮಾಡ್ತಾರೆ. ಸೊ ಆ ಒಂದು ಟ್ರೇಡ್ ಟೆಸ್ಟ್ನ ನಂತರ ನಿಮಗೆ ಒಂದು ಆಯ್ಕೆನ ಮಾಡ್ಕೊತಾರೆ. ಏನೇನು ಬೇಕು ಅಪ್ಲಿಕೇಶನ್ಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ನಾನು ನಿಮಗೆ ಅಪ್ಲಿಕೇಶನ್ನೇ ಡೈರೆಕ್ಟಾಗಿ ತೋರಿಸ್ತೀನಿ. ಓಕೆ. ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡೋದು ಬಂದು ಫಾರ್ಮ್ನ ಫಿಲ್ ಮಾಡಿ ನೀವು ಪೋಸ್ಟ್ನ ಮಾಡಬೇಕಾಗುತ್ತೆ. ಸೊ ಪೋಸ್ಟ್ ಆರ್ಡರ್ ಫಾರ್ ₹100. ಓಕೆನಾ. ಸೊ ಇದಿಷ್ಟು ಬಂದು ಒಂದು ಮಾಹಿತಿಯಾಗಿರುತ್ತೆ. ಇದು ಜನರಲ್ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಅದಲ್ಲದೆ ಹೇಗೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟು ನೀವು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋನ ನೀವಿಲ್ಲಿ ಅಂಟಿಸ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಹೆಸರು ಎಲ್ಲ ಬ್ಲಾಕ್ ಲೆಟರ್ಸಲ್ಲಿ ನೀವಿಲ್ಲಿ ಬರೀರಿ. ನಿಮ್ಮ ತಂದೆಯ ಹೆಸರು, ಯಾವ ಹುದ್ದೆಗೆ ನೀವಿಲ್ಲಿ ಅರ್ಜಿನ ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪಿನ್ ಕೋಡ್ ಮತ್ತು ಅಡ್ರೆಸ್ ಫಾರ್ ಕರೆಸ್ಪಾಂಡ್. ಬೈ ಚಾನ್ಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ, ನೀವು ಇರೋ ಜಾಗ ಬೇರೆ ಆಗಿದ್ದರೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ಬರಿಬೋದು ನೀವಿಲ್ಲಿ. ಇಲ್ಲ ಎರಡು ಒಂದೇ ಅಂತಂತಂದರೆ ಒಂದೇ ಬರೀರಿ. ನಿಮ್ಮ ಒಂದು ಇಮೇಲ್ ಐ ಡಿ, ನಿಮ್ಮದೇ ಇಮೇಲ್ ಐ ಡಿನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಯಾರ್ದೋ ಬೇರೆಯವ್ರ ಫ್ರೆಂಡ್ಸ್ದು, ಪೇರೆಂಟ್ಸ್ ಎಲ್ಲ ಫಿಲ್ ಮಾಡಬೇಡಿ. ನೆಕ್ಸ್ಟ್ ಸಿಟಿಸನ್ಶಿಪ್, ಯಾವ ಒಂದು ಸಿಟಿಸನ್ಶಿಪ್ ಅಂದರೆ ಇಂಡಿಯನ್ ಸಿಟಿಸನ್ನ ಇಲ್ಲ ಯಾವುದು ಅಂತ ನೀವಿಲ್ಲಿ ಹೇಳಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಿ. ಏಜ್ ಈ ಒಂದು ಅಂದರೆ 1/7/2023ಕ್ಕೆ ನಿಮ್ಮ ಏಜ್ ಎಷ್ಟಿರುತ್ತೆ, ಓಕೆ, ಅದನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಯಾವ ಒಂದು ಕಮ್ಯುನಿಟಿಗೆ ಸೇರ್ತೀರಾ, ಅನ್ರಿಸರ್ವ್ಡಾ, OBCನ, SC ST EWS ಇಷ್ಟರಲ್ಲಿ ಯಾವುದು ಅಂತ ಅಂದ್ಬಿಟ್ಟು ಟಿಕ್ ಮಾಡಿ. ನಂತರ ನಿಮ್ಮ ಒಂದು 7th ಸ್ಟ್ಯಾಂಡರ್ಡ್ ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಯಾವ ಇಯರಲ್ಲಿ ನೀವು ಪಾಸಾಗಿದ್ದೀರಾ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ 7th ಅದಾದಮೇಲೆ ಟೆಕ್ನಿಕಲ್ ಎಜುಕೇಷನ್, ಏನೇನು ಟೆಕ್ನಿಕಲ್ ಎಜುಕೇಷನ್ ಮಾಡಿದ್ದೀರಾ, ಆ ಕಾಲೇಜಿನ ಹೆಸರು, ಯಾವ ಒಂದು ಇಯರಲ್ಲಿ ಪಾಸಾಗಿದ್ದೀರಾ ಮತ್ತು ಯಾವ ಯೂನಿವರ್ಸಿಟಿಗೆ ಸೇರುತ್ತೆ ಅದನ್ನು ಹಾಕಿ. ನೆಕ್ಸ್ಟು ಇಶ್ಯೂ ಆಫ್ ಡ್ರೈವಿಂಗ್ ಲೈಸೆನ್ಸ್ ಬಂದು ನಿಮಗೆ HMVಯಲ್ಲಿ ಇಶ್ಯೂಡ್ ಆನ್ ಮತ್ತು ಯಾಲ್ಲಿವರೆಗೂ ವ್ಯಾಲಿಡಿಟಿ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಡೀಟೇಲ್ಸ್ ಆಫ್ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ ಟ್ರೇಡ್. ಸೊ ಡೀಟೇಲ್ಸ್, ಆ ಒಂದು ಮೋಟಾರ್ ವೆಹಿಕಲ್ ಟ್ರೇಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಯಾವ ಒಂದು ಸಂಸ್ಥೆಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು, ಎಲ್ಲಿಂದ ಎಲ್ಲಿವರೆಗೂ ನೀವಲ್ಲಿ ಕೆಲಸ ಮಾಡಿದ್ರಿ ಎಲ್ಲನೂ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು ಸಹಿನ ಹಾಕಿ, ಅವತ್ತಿನ ದಿನಾಂಕ, ನಿಮ್ಮ ಜಾಗನ ಹಾಕಿ, ನಂತರ ಇದ್ರ ಜೊತೆಗೆ ಇದಿಷ್ಟು ಫಿಲ್ ಮಾಡಿದ್ದೀರಾ ಇನ್ನೂ ಒಂದು ಸತಿ ಚೆಕ್ ಮಾಡಿ. ನಂತರ ನೀವು ಇದಕ್ಕೆ ಏನು ಹಾಕಬೇಕು ಅಂದರೆ ಏಜ್ ಪ್ರೂಫ್ಗೆ ನಿಮ್ಮ ಒಂದು 7th ಮಾರ್ಕ್ಸ್ ಕಾರ್ಡ್ ಆರ್ ಎಲ್ಸ್ SLC ಮಾರ್ಕ್ಸ್ ಕಾರ್ಡ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನೀವೀಗ ಟೆಕ್ನಿಕಲ್ ಸ್ಕಿಲ್ಸ್ದೇ ಆಗಿರ್ಬೋದು, ಅದೆಲ್ಲದ್ರದ್ದು ಮಾರ್ಕ್ಸ್ ಕಾರ್ಡ್ಸ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಸ್ಗಳನ್ನ ಮತ್ತು ಡ್ರೈವಿಂಗ್ ಲೈಸೆನ್ಸ್ದು ಕೂಡ ಜೆರಾಕ್ಸ್ನ ನೀವಿಲ್ಲಿ ಹಾಕಬೇಕಾಗುತ್ತೆ, ಅಟಾಸ್ಟೇಟ್ ಮಾಡಬೇಕಾಗುತ್ತೆ. ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇರುತ್ತಲ್ವ, ಸೊ ಅದನ್ನು ಕೂಡ ನೀವಿಲ್ಲಿ ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಬಂದು ಒಂದು ಮಾಹಿತಿಯಾಗಿರುತ್ತೆ. ಇದಲ್ಲದೆ ಇದು ಫಾರ್ಮ್ಯಾಟ್ ಆಫ್ ದ ಎನ್ವೆಲಪ್ ಫಾರ್ಮ್ಯಾಟ್. ಓಕೆನಾ. ಫ್ರಮ್ ಅಡ್ರೆಸ್ ಟು ಅಡ್ರೆಸ್, ಆಲ್ರೆಡಿ ಅವ್ರು 2 ಅಡ್ರೆಸ್ ಇದೆ, ನೀವು ಫ್ರಮ್ ಅಡ್ರೆಸ್ನ ಹಾಕಿ ನಂತರ ನೀವು ನಿಮ್ಮ ಒಂದು ಈ ಒಂದು ಅಪ್ಲಿಕೇಶನ್ ಜೊತೆಗೆ ಎಲ್ಲದನ್ನು ಸ್ಟೆಪ್ ಮಾಡಿ, ಅಂದರೆ ಪೂರ್ತಿಯಾಗಿ ಎಲ್ಲನೂ ನೀಟಾಗಿ ನೋಡಿ ನಂತರ ನೀವು ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಬಂದು ಒಂದು ಮಾಹಿತಿ ಆಗಿರುತ್ತೆ. ಇದು ಪೋಸ್ಟಲ್ ಸಂಸ್ಥೆಯ ಒಂದು ಹುದ್ದೆ ಆಗಿರುತ್ತೆ. ದಯವಿಟ್ಟು ಯಾರ್ಯಾರು ಆಸಕ್ತರಿರ್ತಾರೋ ಅವರು ಇದಕ್ಕೆ ಅಪ್ಲೈನ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.